ಫೆಬ್ರವರಿ 2026ರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಬಳಿಯ ಶಾಂತಹಳ್ಳಿಗಳು ಒಂದು ಭಯಾನಕ ಅಪರಾಧದಿಂದ ನಡುಗಿದವು. ಇದು ಇಡೀ ಸಮುದಾಯವನ್ನು ಆಘಾತಗೊಳಿಸುವ ದ್ರೋಹ, ದುರಾಸೆ ಮತ್ತು ಪಿತೂರಿಯ ಕತೆ. ಶಾದಾಬ್ ರಜಾಕ್ ತಂಬೋಲಿ ತಮ್ಮ ಪತ್ನಿ ಮುಸ್ಕಾನ್ ತಂಬೋಲಿ ಅವರೊಂದಿಗೆ ಸರಳ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಅವರ ಮನೆಯ ಶಾಂತ ಗೋಡೆಗಳ ಹಿಂದೆ ಅಪಾಯಕಾರಿ ರಹಸ್ಯವೊಂದು ಬೆಳೆಯುತ್ತಿತ್ತು. ನಾನು ಇನ್ನು ಮುಂದೆ ಹೀಗೆ ಬದುಕಲು ಸಾಧ್ಯವಿಲ್ಲ. ಹಾಗಾದರೆ ನಾವು ನಮ್ಮ ಜೀವನದಿಂದ ಸಮಸ್ಯೆಯನ್ನು ತೆಗೆದುಹಾಕಬೇಕು. ಮನ್ಮಾಡ್ನ ರಿಷಬ್ ವರ್ಮಾ ಎಂಬ ವ್ಯಕ್ತಿಯೊಂದಿಗೆ ಮುಸ್ಕಾನ್ ರಹಸ್ಯ ಸಂಬಂಧವನ್ನು ಪ್ರಾರಂಭಿಸಿದ್ದ ಇಬ್ಬರೂ ಒಟ್ಟಿಗೆ ಜೀವನದ ಕನಸು ಕಂಡಿದ್ದರು. ಆದರೆ ಒಬ್ಬ ವ್ಯಕ್ತಿ ಅವರ ದಾರಿಯಲ್ಲಿ ನಿಂತನು. ಒಂದು ಪ್ರಣಯವಾಗಿ ಪ್ರಾರಂಭವಾದದ್ದು ನಿಧಾನವಾಗಿ ಎಚ್ಚರಿಕೆಯಿಂದ ಯೋಜಿಸಲಾದ ಪಿತೂರಿಯಾಗಿ ಬದಲಾಯಿತು. ಶಾದಾಬ್ನ ಕೈಕಾಲುಗಳನ್ನು ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ಟಲಾಗಿತ್ತು. ಅವನ ದೇಹಕ್ಕೆ ಭಾರವಾದ ಡಂಬೆಲ್ಗಳನ್ನು ಜೋಡಿಸಲಾಗಿತ್ತು. ಆದ್ದರಿಂದ ಅದು ಎಂದಿಗೂ ಮೇಲ್ಮೈಗೆ ಏರುವುದಿಲ್ಲ. ಫೆಬ್ರವರಿ 22ರಂದು ಚಾಂದ್ವಾಡ್ ಬಳಿಯ ಗ್ರಾಮಸ್ಥರು ನದಿಯಲ್ಲಿ ಏನೋ ತೇಲುತ್ತಿರುವುದನ್ನು ಗಮನಿಸಿದರು. ಶೀಘ್ರದಲ್ಲೇ ಭಯಾನಕ ಸತ್ಯ ಬೆಳಕಿಗೆ ಬಂದಿತು. ಸತ್ಯವನ್ನು ಯಾರಿಗೂ ತಿಳಿಯದಂತೆ ಕಾಪಾಡಲಾಗಿದೆ. ಏನು ಸರ್, ಹೇಗೆ? ನಾವು ತಕ್ಷಣ ಕಾರ್ಯಾಚರಣೆ ಮಾಡಬೇಕು. ಸರಿ ಸರ್, ಫೈಲ್ ತೆಗೆದು. ಹೌದು, ಹೋಗೋಣ. ತನಿಖೆಯು ಆಘಾತಕಾರಿ ತೀರ್ಮಾನಕ್ಕೆ ಕಾರಣವಾಯಿತು. ಶಾದಾಬ್ ಅವರ ಸ್ವಂತ ಪತ್ನಿ ಮತ್ತು ಅವರ ಸಹೋದರರು ಭಾಗಿಯಾಗಿದ್ದರು. ಶಾದಾಬ್ನ ದೇಹವನ್ನು ಹೊತ್ತ ನದಿಯು ಸತ್ಯವನ್ನು ಹೊತ್ತುಕೊಂಡಿತ್ತು. ಯಾವುದೇ ಅಪರಾಧವು ಶಾಶ್ವತವಾಗಿ ಮರೆಮಾಡಲು ಸಾಧ್ಯವಾಗದ ಸತ್ಯ.